ಇನ್ನು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ದರ ಏರಿಕೆ ಮಾಡಿದಾರಲ್ಲ ಸೇವಾ ಶುಲ್ಕವನ್ನ, ಆ ವಿಚಾರ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಗ್ಯಾರಂಟಿಯಿಂದ ಕಾಂಗ್ರೆಸ್ ಸರ್ಕಾರ ಬರ್ಬಾದಾಯ್ತಾ ಅನ್ನುವಂತಹ ಪ್ರಶ್ನೆ. ರಾಜ್ಯದ ಜನರಿಗೆ ಮತ್ತೊಂದು ದರ ಏರಿಕೆಯ ಶಾಕ್ ಕೊಟ್ಟಿದೆ ರಾಜ್ಯ ಸರ್ಕಾರ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯಕೀಯ ಸೇವೆಗಳ ದರ ಹೆಚ್ಚಳವಾಗಿದೆ. ಸರ್ಕಾರದ ಖಜಾನೆ ಖಾಲಿ ಆಯ್ತಾ ಅಂಥೇಳಿ ಜನರು ಪ್ರಶ್ನೆ ಮಾಡಿ ಕಿಡಿಕಾರ್ತಾ ಇದ್ದಾರೆ. ಗ್ಯಾರಂಟಿಯಿಂದ ಕಾಂಗ್ರೆಸ್ ಸರ್ಕಾರ ಬರ್ಬಾದಾಯ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಮುನ್ನೆಲೆಗೆ ಬಂದಿದೆ. ಹಾಗಾದರೆ ಯಾವ್ಯಾವ ಸೇವೆಯಲ್ಲಿ ಎಷ್ಟೆಷ್ಟು ರೇಟ್ ಜಾಸ್ತಿ ಆಗಿದೆ? OPD ರಿಜಿಸ್ಟ್ರೇಷನ್ ಬುಕ್ ಮಾಡೋದಕ್ಕೆ ಮೊದಲು 10 ರೂಪಾಯಿ ಕೊಡಬೇಕಿತ್ತು, ಈಗಿನ ದರ 20 ರೂಪಾಯಿ ಆಗಿದೆ. 10 ರೂಪಾಯಿ ಇದರಲ್ಲಿ ಹೆಚ್ಚಳ ಆಗಿರುವಂಥದ್ದು. ಈ ರೀತಿಯ ಹಲವು ಸೇವೆಗಳಲ್ಲಿ ರೇಟ್ ಜಾಸ್ತಿ ಆಗಿದೆ. ಒಳರೋಗಿಗಳ ಅಡ್ಮಿಷನ್ಗೆ ಮೊದಲು 25 ರೂಪಾಯಿ ಕೊಡಬೇಕಿತ್ತು, ಅದೀಗ 50 ರೂಪಾಯಿ ಆಗಿ ಹೋಗ್ಬಿಟ್ಟಿದೆ. 25 ರೂಪಾಯಿ ಏರಿಕೆ ಆಗಿದೆ. ಬಡ ರೋಗಿಗಳಿಗೆ 25 ರೂಪಾಯಿ ಕೂಡ ಮ್ಯಾಟ್ರೇನೆ. ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ರಕ್ತ ಪರೀಕ್ಷೆಗೆ ಮೊದಲು 70 ರೂಪಾಯಿ ಪೇ ಮಾಡಬೇಕಿತ್ತು, ಈಗ 120 ರೂಪಾಯಿ ಆಗಿದೆ. ಇದರಲ್ಲೂ ಕೂಡ 50 ರೂಪಾಯಿ ಏರಿಸ್ಬಿಟ್ಟಿದ್ದಾರೆ. ಪ್ರತಿಯೊಂದರಲ್ಲೂ ಬೆಲೆ ಏರಿಕೆ ಆದರೆ ಹೇಗೆ ಅಂಥೇಳಿ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಅದರ ಜೊತೆಗೆ ವಾರ್ಡ್ ಚಾರ್ಜಸ್ ಅಂಥೇಳಿ ಮೊದಲು 25 ರೂಪಾಯಿ ಇಸ್ಕೋತಾ ಇದ್ರಂತೆ, ಈಗ ಅದು 50 ರೂಪಾಯಿ ಆಗಿಬಿಟ್ಟಿದೆ. ಇಲ್ಲೂ ಕೂಡ 25 ರೂಪಾಯಿ ಏರಿಕೆ ಆಗಿದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಆರೋಗ್ಯ ಸೇವೆಯನ್ನು ಪಡೆಯೋದಕ್ಕೆ ಈಗ ದರ ಶಾಕ್. ಇನ್ನು ಆಸ್ಪತ್ರೆಯ ತ್ಯಾಜ್ಯ ನಿರ್ವಹಣೆಗೆ ಮೊದಲು 10 ರೂಪಾಯಿ ಇತ್ತು, ಈಗ ಅದು 50 ರೂಪಾಯಿ ಆಗಿದೆ. ಇಲ್ಲಿ 40 ರೂಪಾಯಿ ಜಾಸ್ತಿ ಆಗಿರುವಂಥದ್ದು. ಗೌರ್ಮೆಂಟ್ ಆಸ್ಪತ್ರೆ, ವಿಕ್ಟೋರಿಯಾ ಆಸ್ಪತ್ರೆ ಅಂದರೆ ಬಡವರು ಬರೋರು, ಕೂಲಿ ಕೆಲಸ ಮಾಡೋರು. ನಮಗೆ 10 ರೂಪಾಯಿ ಇದ್ದಾಗಲೇ ಸ್ವಲ್ಪ ಚೆನ್ನಾಗಿತ್ತು, ಇವಾಗ 50 ರೂಪಾಯಿ ಮಾಡಿದ್ರೆ ಹೆಂಗೆ ಸರ್? ಅದಕ್ಕೆ ಟೆಸ್ಟಿಗೆ ಬರೆದು ಕೊಡ್ತಾರೆ, ಎಲ್ಲದಕ್ಕೂ ದುಡ್ಡು ಕಟ್ಟಬೇಕಾಗುತ್ತೆ. ರೇಷನ್ ಕಾರ್ಡ್ ಇದ್ದರೆ ಅರ್ಧ ಅಂತಾರೆ, ಇಲ್ಲಿ ಹೋಗಿ ಅಲ್ಲಿ ಹೋಗಿ ಅಲ್ಲಿ ಹೋಗಿ ಅಂತ ಒಂದು ದಿವಸ ಪೂರ್ತಿ. ಅವನಿಗೆ ನಮ್ಮ ಹುಡುಗನಿಗೆ ಆಪ್ರೇಷನ್ ಮಾಡಬೇಕಾಯಿತು, ಇವತ್ತು ಅಡ್ಮಿಟ್ ಆಗಬೇಕಾಯಿತು. ಅವನಿಗೆ ಆ್ಯಕ್ಚುಲಿ ಮತ್ತೆ ಬಿಲ್ ಮಾಡಿಸ್ಕೊಂಬ ಅಂದರು, ಫೈಲ್ ಮಾಡಿಸ್ಕೊಂಬರೋದಕ್ಕೆ ಹೋಗಿದ್ದಕ್ಕೆ ಅವ್ನು 350 ರೂಪಾಯಿ ತೊಗೊಂಡ್ರು. ಇಲ್ಲಿ ಫೈಲಲ್ಲಿ 50 ರೂಪಾಯಿ ಇದೆ, ಆ 350 ರೂಪಾಯಿ